ದಾಳಿಯಲ್ಲಿ ಯಶಸ್ವಿಯಾಗಿದ್ದೀವಿ ಎಂದ್ರು ಎಲ್ಲಿ? ಇದು ನಮ್ಮ ತತ್ವಗಳು ಮತ್ತು ಗೌರವದ ವಿಜಯ. ಸಶಸ್ತ್ರ ಪಡೆಗಳಿಗೆ ಮಾತ್ರವಲ್ಲ, ಇಡೀ ರಾಷ್ಟ್ರಕ್ಕೆ ಸಿಕ್ಕ ಜಯ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೊಟ್ಟಿರುವಂತಹ ಹೇಳಿಕೆ, ಭಾರತದ ವಿರುದ್ಧ ನಾವು ಗೆದ್ದಿದ್ದೇವೆ. ಮತ್ತೆ ಬಡಾಯಿಯನ್ನ ಕೊಚ್ಚಿಕೊಂಡಂತಹ ಪಾಕ್ ಪ್ರಧಾನಿ, ನೀವು ಗೆದ್ದಿದ್ದಲ್ಲ, ಯುದ್ಧವನ್ನೇ ಸಾರಿಲ್ಲ ನಾವು. ಮೊದಲು ನೀವು ಅದನ್ನ ಅರಿತುಕೊಳ್ಬೇಕಾಗಿದೆ. ನಿಮಗೆ ಸರಿಯಾದಂತಹ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಕದನ ವಿರಾಮ ಉಲ್ಲಂಘನೆ ಪದೇ ಪದೇ ಮಾಡ್ತಾನೆ ಬಂದಿದ್ದೀರಿ. ನಮ್ಮ ಭಾರತೀಯ ಸೇನೆ ನಿನ್ನೆ ಸರಿಯಾದಂತಹ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಅಂದ್ರೆ ಕಳೆದ 3-4 ದಿನಗಳಿಂದ ಏನ್ ದಾಳಿ ಆಗಿತ್ತಲ್ಲ, ಅದಕ್ಕಿಂತ ಅತಿ ಹೆಚ್ಚು ದಾಳಿ ನಿನ್ನೆ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಪ್ರತಿಯೊಂದು ಡ್ರೋನ್ಗಳನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಗೊತ್ತಿತ್ತು ನರಿ ಬುದ್ಧಿ ಅಂತ ಹೇಳಿ. ಸೊ ಹಾಗಾಗಿ ನಾವು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿರಲಿಲ್ಲ, ಅಲರ್ಟ್ ಆಗಿದ್ವಿ. ಯಾವಾಗ ಬೇಕಾದ್ರೂ ಈ ಪಾಕ್ ತನ್ನ ನರಿ ಬುದ್ಧಿಯನ್ನ ತೋರಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಸೇನೆ ಕೂಡ ಸನ್ನದ್ಧವಾಗಿತ್ತು. ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರವನ್ನ ಕೂಡ ಕೊಟ್ಟಿದೆ ಸೇನೆ. ಭಾರತದ ಶಸ್ತ್ರಾಸ್ತ್ರಗಳನ್ನ ಕೆಲವೇ ಗಂಟೆಗಳಲ್ಲಿ ನಾವು ನಾಶ ಮಾಡಿದ್ವಿ ಅಂತ ನೀವೇನೇ ಬಡಾಯಿ ಕೊಚ್ಕೊಂಡ್ರು ನಮಗೆ ಪ್ರೂಫ್ ಬೇಕಾಗುತ್ತೆ. ಪ್ರೂಫ್ ಅನ್ನ ತೋರಿಸಿ ಯಾವ ರೀತಿ ಆದಂತಹ ದಾಳಿ ಆಯ್ತು, ಯಾರ ಮೇಲೆ ದಾಳಿ ಆಯ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ಉಗ್ರರನ್ನ ಮಟ್ಟಾಶ್ ಮಾಡುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿ ಆಗ್ತಾ ಇದೆ. ಕದನ ವಿರಾಮ ಹೌದು, ಘೋಷಣೆ ಆಯ್ತು ಹೌದು, ಅದಕ್ಕೆ ನಾವು ಕೂಡ ಒಪ್ಕೊಂಡ್ವಿ ಹೌದು, ಅದಕ್ಕೆ ನೀವು ಒಪ್ಕೊಂಡ್ವಿ. ಅದಕ್ಕೆ ನಾಳೆ ಪ್ರೆಸ್ ಮೀಟ್ ಕೂಡ ಕರೆಯಲಾಗಿತ್ತು. ನಾಳೆ ಅಂತಿಮ ನಿರ್ಧಾರ ಘೋಷಣೆ ಆಗುವ ಸಾಧ್ಯತೆಗಳು ಕೂಡ ಇತ್ತು. ಬಟ್ ಆದ್ರೆ ನೀವು ನಡೆದುಕೊಂಡಂತಹ ರೀತಿ, ನೀವು ಮತ್ತೆ ಪ್ರತಿ ದಾಳಿಯನ್ನ ಮಾಡಿದ್ ಎಷ್ಟು ಸರಿ ಅಂತ ಹೇಳಿ ನಿನ್ನ ನೀಚ ಬುದ್ಧಿ, ನಿನ್ನ ದರಿದ್ರ ಬುದ್ಧಿಯನ್ನ ತೋರಿಸ್ತಾ ಇದೆಯಲ್ಲ. ಮತ್ತೆ ಬಡಾಯಿ ಕೊಚ್ಕೊಳ್ಳೋದ್ ಬೇಲೆ, ನಾವೇ ದಾಳಿ ಮಾಡಿದ್ದು, ನಾವೇ ದಾಳಿಯಿಂದ ಹಿಂದೆ ಸರಿದಿದ್ದು ಮತ್ತೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದೀರಿ.